ಸಿಎಂ ಜೊತೆಗಿನ ಮಾತುಕತೆ ವಿಫಲ ಆಗಿದೆ. ರಸ್ತೆಗೆ ಇಳಿಯೋದಿಲ್ಲ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ. ನಾಳೆ ರಾಜ್ಯದಲ್ಲಿ ಬಸ್ ಬಂದ್ ಆಗುತ್ತೆ. ಅದರಲ್ಲಿ ಯಾವ ತಕರಾರಿಲ್ಲ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಅನ್ಡೌಟೆಡ್ಲಿ ಸಿಎಂ ಜೊತೆಗಿನ ಮಾತುಕತೆ ಫೇಲ್ ಆಗಿದೆ. ಸೊ ರಸ್ತೆಗೆ ಇಳಿಯೋದಿಲ್ಲ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಸು. ನೌಕರರ ಬೇಡಿಕೆಗಳಿಗೆ ಒಪ್ಪದ ಸಿಎಂ ಸಿದ್ದರಾಮಯ್ಯ. ಹಾಗಾಗಿ ಬಸ್ ರೋಡಿಗೆ ಇಳಿಯೋದಿಲ್ಲ. ಪಟ್ಟು ಬಿಡದ ಸಾರಿಗೆ ನೌಕರರು. ನಾಳೆ ರಾಜ್ಯದಲ್ಲಿ ಬಸ್ ಓಡಾಡೋದಿಲ್ಲ. ಪರ್ಯಾಯ ಮಾರ್ಗ ಕಂಡುಕೊಳ್ಳದ ಹೊರತು ರಾಜ್ಯ ಸರ್ಕಾರಕ್ಕೆ ಬೇರೆ ಮಾರ್ಗ ಇಲ್ಲ. ಸಿಎಂ ಜೊತೆಗಿನ ಮಾತುಕತೆ ಫೇಲ್ ಆಗಿದೆ. ರಸ್ತೆಗೆ ಇಳಿಯೋದಿಲ್ಲ ಕೆಎಸ್ಆರ್ಟಿಸಿ ಬಿಎಂಟಿಸಿ. ಅದರ ಅರ್ಥ ಚಾಲಕರು ನಿರ್ಧಾರ ಮಾಡಿದ್ರೆ ಬಸ್ ಇಳಿಯೋದಿಲ್ಲ ಅಂತೇನಲ್ಲ. ನಿಗಮವನ್ನು ನಡೆಸುವ ಸರ್ಕಾರ ನಿರ್ಧಾರ ಮಾಡಬೇಕಲ್ಲ. ಸೊ ಹಾಗಾದ್ರೆ ಸಾರಿಗೆ ಸಚಿವರ ಮುಂದಿರ್ತಕ್ಕಂತಹ ಮಾರ್ಗ ಏನು? ಖಾಸಗಿ ಜನಗಳನ್ನ ಕರೆಸಬೇಕು, ಬಸ್ಗಳನ್ನು ರೋಡಿಗಿಳಿಸಬೇಕು. ಚಾಲಕರು ನಿರ್ವಾಹಕರು ಪ್ರತಿಭಟನೆ ಮಾಡ್ತಾರಲ್ಲ, ಅದಕ್ಕೇನು ಮತ್ತೆ ಅಂತ ಕೇಳ್ತೀವಿ. ಚಾಲಕರು ಮತ್ತು ನಿರ್ವಾಹಕರ ಬೇಡಿಕೆಗಳನ್ನ ಅವ್ರು ಕೇಳಕತ್ತಾರೆ. ಆದರೆ ರಸ್ತೆಗೆ ಖಾಸಗಿ ಚಾಲಕರನ್ನ ಕರೆಸಿ ಬಸ್ಸುಗಳನ್ನ ರಸ್ತೆಗಿಳಿಸುವ ಸವಾಲು ಸರ್ಕಾರದ್ದು, ಜನರದ ತಪ್ಪು. ಸಾರಿಗೆ ನೌಕರರು ಮತ್ತು ಸರ್ಕಾರದ ನಡುವಿನ ಕಿತ್ತಾಟದಲ್ಲಿ ಜನಸಾಮಾನ್ಯರು ಯಾಕ್ರಿ ಬಲಿಯಾಗಬೇಕು? ಪೀಣ್ಯದ ಫ್ಯಾಕ್ಟರಿಗೆ ದಿನಗೂಲಿಗೆ ಹೋಗುವಂತಹ ನೌಕರನಿಗೆ ಯಾಕೆ ಇದ್ರ ತಾಪತ್ರೆ? ನಮಗೆ ಯಾವ ಕರ್ಮ ಹೇಳಿ? ನಾವು ತೆರಿಗೆ ಕಟ್ತೀವಿ, ರೋಡ್ ಟ್ಯಾಕ್ಸ್ ಕಟ್ತೀವಿ, ಇನ್ನು ಗೃಹ ತೆರಿಗೆಯನ್ನು ಕಟ್ತೀವಿ, ಅದ್ರ ಜೊತೆಗೆ ನೀರಿನ ಬಿಲ್ಲು ಕಟ್ತೀವಿ, ಕರೆಂಟ್ ಬಿಲ್ಲು ಕಟ್ತೀವಿ, ಮಣ್ಣಂಗಟ್ಟಿ GST ಬದನೆಕಾಯಿ ಎಲ್ಲವನ್ನೂ ಕಟ್ಟೋ ಜನರಿಗೆ ಈ ತರಹದ್ದೊಂದು ಬಸ್ಸಿನ ಚಾಲಕರು ಮತ್ತು ಸರ್ಕಾರಿ ನೌಕರರು ಮತ್ತು ಸರ್ಕಾರದ ನಡುವಿನ ಜಟಾಪಟಿಗೆ, ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ತರಕಾರಿ ಮಾರಾಟ ಮಾಡೋ ಮಾರಾಟಗಾರನಿಗೂ ಇದರಿಂದ ಪೆಟ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ವಿಶೇಷ ಪ್ರತಿನಿಧಿ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ. ಈಗಷ್ಟೇ ಮಾತನಾಡ್ತಾ ಇದ್ವಿ ಕೃಷ್ಣ, ಒಂದು ವೇಳೆ ಸರ್ಕಾರ ಇದಕ್ಕೊಂದು ಪರಿಹಾರವನ್ನು ಹುಡುಕುತ್ತಾ ಅನ್ನೋ ಅಷ್ಟರಲ್ಲಿ ಈಗೊಂದು ಅಧಿಕೃತ ಘೋಷಣೆ, ನಾಳೆ ಬಸ್ ಓಡಾಡೋದಿಲ್ಲ, ಸಿಎಂ ಜೊತೆಗಿನ ಮಾತು ವಿಫಲ ಆಗಿದೆ ಎನ್ನುವಂತಹದ್ದು. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಾಯಿಲ್, ಸರ್ಕಾರ ಮತ್ತು ಸಾರಿಗೆ ನೌಕರರ ನಡುವೆ ನಡೀತಿರುವಂತಹ ಜಟಾಪಟಿಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ 4 ಸಾರಿಗೆ ನಿಗಮದ ಬಸ್ಗಳನ್ನೇ ನಂಬಿಕೊಂಡು ಓಡಾಟ ಮಾಡುವಂತ ಬಹುಶಃ 1 ಕೋಟಿ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಸರ್ಕಾರ ಬೆಳಿಗ್ಗೆಯಿಂದ ಕೂಡ ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಕೂಡ ಮಾಡ್ತಾ ಇದೆ. ಆದ್ರೆ ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ಒಮ್ಮತದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡ್ತಾ ಇಲ್ಲ. ಒಂದ್ ಕಡೆ 38 ತಿಂಗಳ ಹಿಂಬಾಕಿಯನ್ನ ಸರ್ಕಾರ ನೌಕರಿಗೆ ನೀಡಬೇಕಾಗಿದೆ ಮತ್ತು ಜೊತೆಗೆ 2024 ಜನವರಿಯಿಂದ ಕೂಡ ವೇತನವನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಸಾರಿಗೆ ನೌಕರಿಗೆ ಸರ್ಕಾರ ಮಾಡಬೇಕಾಗಿತ್ತು. ಆದ್ರೆ 38 ತಿಂಗಳ ಹಿಂಬಾಕಿ ಮತ್ತು ಹೊಸ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿಲ್ಲ. ಹೀಗಾಗಿ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ನಾವು ಯಾವುದೇ ಬಸ್ಗಳನ್ನ ಡಿಪೋಗಳಿಂದ ತೆಗೆಯೋದಿಲ್ಲ, ಗೈರು ಹಾಜರಾಗುವ ಮೂಲಕ ನಾವು ಮನೆಯಲ್ಲೇ ಇರ್ತೀವಿ, ಯಾವುದೇ ಬಸ್ಗಳಲ್ಲಿ ಡಿಪೋಗಳಿಂದ ಬಸ್ಗಳನ್ನ ಕಾರ್ಯಾಚರಣೆ ಮಾಡೋದಿಲ್ಲ ಅಂತ ಈಗ ಸ್ಪಷ್ಟವಾಗಿ ಸಾರಿಗೆ ನೌಕರರು ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಮತ್ತು ಸಾರಿಗೆ ನೌಕರರ ಜಟಾಪಟಿಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯಿಂದಲೇ ಪ್ರಯಾಣಿಕರಿಗೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗುವಂತ ಸಾಧ್ಯತೆಗಳು ಕೂಡ ಇದೆ. ಒಂದ್ ಕಡೆ ಸಾರಿಗೆ ನೌಕರರ ಪ್ರತಿಭಟನೆ ಮತ್ತು ಹೋರಾಟವನ್ನ ಹತ್ತಿಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ನಾನಾ ರೀತಿಯ ತಂತ್ರಗಳನ್ನ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದೆ. ಈಗಾಗಲೇ ಸಾರಿಗೆ ಇಲಾಖೆಯಿಂದ ಈಗಾಗಲೇ ಖಾಸಗಿ ಬಸ್ ಮಾಲೀಕರ ಜೊತೆ ನಿರಂತರವಾದ ಸಂಪರ್ಕ ಇಟ್ಕೊಂಡಿದ್ದಾರೆ. ನೀವು ಬಸ್ಗಳನ್ನ ಕಾರ್ಯಾಚರಣೆ ಮಾಡಿ, ನಾವು ನಿಮ್ಗೆ ಎಲ್ಲಾ ನಾನು ನಿಮ್ಮನ್ನ ಮತ್ತೆ ಸಂಪರ್ಕಿಸ್ತೀನಿ, ಹಾಗೆ ಹೋಲ್ಡ್ ಮಾಡಿ. ಈ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್. ನಾಳೆಯವರೆಗೂ ಬಸ್ ಬಂದ್ ಮಾಡಬೇಡಿ. ಹೈಕೋರ್ಟ್ ಮಧ್ಯಪ್ರವೇಶ. ಬಂದ್ ಮುಂದೂಡಲು ಹೈಕೋರ್ಟ್ ನಿರ್ದೇಶನ. ಬಂದ್ ಮುಂದೂಡಿಸೋದಕ್ಕೆ ಹೈಕೋರ್ಟ್ ನಿರ್ದೇಶನ. ನಾಳೆ ಬಸ್ ಮುಷ್ಕರ ಮಾಡಬಾರದು. ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ಆದೇಶ. ಬೇಡಿಕೆ ಈಡೇರಿಕೆ ಸಂಬಂಧ 2 ದಿನ ಟೈಮ್ ಕೇಳಿದ ಸಾರಿಗೆ ಇಲಾಖೆ, 2 ದಿನ. ಹೀಗಾಗಿ ನಾಳೆಯವರೆಗೂ ಕೂಡ ಮುಷ್ಕರ ಮಾಡಬೇಡಿ ಎಂದು ಹೈಕೋರ್ಟ್ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಸಾರಿಗೆ ನೌಕರರ ಮುಷ್ಕರಕ್ಕೆ ಹೈಕೋರ್ಟ್ ಬ್ರೇಕ್. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಈಗ ಮತ್ತೆ ಫೋನ್ ಸಂಪರ್ಕದಲ್ಲಿ. ಕೃಷ್ಣ, ಸೊ ನಾವು ಮಾತನಾಡ್ತಾ ಇದ್ವಿ, ನಾಳೆ ಯಾವುದಾದ್ರೂ
ಒಂದು ರೀತಿಯಲ್ಲಿ ಸರ್ಕಾರಕ್ಕೂ ನಷ್ಟ, ಜೊತೆಗೆ ಜನರು ಕೂಡ ಇದರಲ್ಲಿ ಬಲಿಪಶುಗಳಾಗ್ತಾರೆ. ಸೊ ಈಗ ಹೈಕೋರ್ಟ್ ಕೂಡ ಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಮುಷ್ಕರವನ್ನ ಮುಂದೂಡಿಕೆ ಮಾಡುವಂತೆ ಹೇಳ್ತಾ ಇದೆ. ಸಾಯಿಲ್, ಈಗಾಗಲೇ ಸರ್ಕಾರಕ್ಕೆ ಮತ್ತು ಸಾರಿಗೆ ನೌಕರರ ನಡುವೆ ನಡೀತಿರುವಂತಹ ಜಟಾಪಟಿಗೆ ಸಂಬಂಧಪಟ್ಟಂತೆ ಒಂದು ವೇಳೆ ಬಸ್ ಸಂಚಾರ ಸ್ತಬ್ಧ ಆದ್ರೆ ರಾಜ್ಯದ ಬಹುತೇಕ ಪ್ರಯಾಣಿಕರಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಳ್ಳುವಂತ ಪ್ರಯತ್ನ ಕೂಡ ಆಗಿದೆ. ಹೀಗಾಗಿ ಹೈಕೋರ್ಟ್ ಕೂಡ ಸಾರಿಗೆ ನೌಕರರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನೀವೇನು ಆಗಸ್ಟ್ 5ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮಾಡ್ತೀವಿ, ಇದನ್ನ ಮುಂದೂಡಿ ಅನ್ನೋ ಮಾತುಗಳನ್ನ ಸೂಚನೆಯನ್ನ ಸಾರಿಗೆ ನೌಕರಿಗೆ ಕೂಡ ಕೊಡಲಾಗಿದೆ. ಹೀಗಾಗಿ ಕೋರ್ಟ್ ಆದೇಶ ಇರೋ ಕಾರಣವಾಗಿ ಒಂದು ವೇಳೆ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿದ್ರೆ ನಿಯಮ ಕೂಡ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಸಾರಿಗೆ ನೌಕರ ಮುಷ್ಕರಿಗೆ ಬಹುತೇಕ ತಾತ್ಕಾಲಿಕವಾಗಿ ಬ್ರೇಕ್ ಬಿದ್ದಿದೆ ಅನ್ನೋದು ಕೂಡ ಇಲ್ಲಿ ಹೈಕೋರ್ಟ್ ಆದೇಶದಿಂದ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದ್ ಕಡೆ ಬೆಳಗ್ಗೆಯಿಂದ ಕೂಡ ಸಿಎಂ ಸಿದ್ದರಾಮಯ್ಯ ಕೂಡ ನಿರಂತರವಾಗಿ ಬ್ಯಾಕ್ ಟು ಸಭೆಯನ್ನ ಕೂಡ ಮಾಡ್ತಾ ಇದ್ರೆ, ನೌಕರರ ಜೊತೆ ಮನವರಿಕೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರೆ. ಆದ್ರೆ ನೌಕರರು ಮಾತ್ರ ನಾವು ಮುಷ್ಕರವನ್ನ ಮಾಡೇ ಮಾಡ್ತೀವಿ ಅನ್ನೋ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಈಗ ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದ ಕಾರಣದಿಂದಾಗಿ ಈ ಮುಂದೆ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಸಾರಿಗೆ ನೌಕರರ ಸಹ ಕಾದು ನೋಡಬೇಕಾಗಿರುವಂತದ್ದು. ಸಾಯಿಲ್, ಥ್ಯಾಂಕ್ ಯು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆ ಈಗ ಕೋರ್ಟಿನ ಮಧ್ಯಪ್ರವೇಶದಿಂದಾಗಿಯೂ ಕೂಡ ಒಂದು ರೀತಿಯ ತಾರ್ಕಿಕ ಹಂತಕ್ಕೆ ಬಂತ ಅಂತಾನೂ ಕೂಡ ನಾವು ನಿರಾಳರಾಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಮುಂದೂಡಿಕೆ ಮಾಡುವಂತೆ ಕೋರ್ಟ್ ನಿರ್ದೇಶನವನ್ನು ಕೊಟ್ಟಿರುವಂತಹದ್ದು. ಇನ್ನು ಕೋರ್ಟಿನ ನಿರ್ದೇಶನವನ್ನು ಪಾಲಿಸಲೇಬೇಕು. ಒಂದು ವೇಳೆ ನಿರ್ದೇಶನವನ್ನು ಪಾಲಿಸದೇ ಇದ್ದರೆ ಇನ್ನು ನ್ಯಾಯಾಂಗ ನಿಂದನೆಯೂ ಕೂಡ ಆಗುತ್ತೆ. ಹಾಗಾಗಿ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನ ಆಡೋದಕ್ಕೆ ಸರ್ಕಾರ ಮುಂದಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.